ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟಿರುವ ಡಿಕೆಶಿ. ಅಹಿಂದ ವರ್ಗದ ಮನ ಗೆಲ್ಲೋಕೆ ಯಾದವ ಸಮಾವೇಶ ಆಯೋಜನೆ. ಸತೀಶ್ ಜಾರಕಿಹೊಳಿ ತವರು ಜಿಲ್ಲೆಯಲ್ಲಿ ಏಪ್ರಿಲ್ 20ಕ್ಕೆ ಸಮಾವೇಶ. ಸಾಹುಕಾರ್ಗೂ ಟಕ್ಕರ್ ಕೊಡೋಕೆ ಇದು ರಣತಂತ್ರನ? ಕೇಂದ್ರ ಸರ್ಕಾರದ ಮೇಲೆ ಕಾಂಗ್ರೆಸ್ನಿಂದ ಬೆಲೆ ಏರಿಕೆ ಬ್ರಹ್ಮಾಸ್ತ್ರ. ಬಿಜೆಪಿ ಜನಾಕ್ರೋಶ ಯಾತ್ರೆ ನಡುವೆಯೇ ಕೇಂದ್ರದಿಂದ ಬೆಲೆ ಏರಿಕೆ ಬರೆ. ಇದನ್ನೇ ಅಸ್ತ್ರವಾಗಿಸಿಕೊಳ್ಳಲು ರಾಜ್ಯ ಕಾಂಗ್ರೆಸ್ ನಾಯಕರ ಪ್ಲಾನ್. ಮೈತ್ರಿಯಲ್ಲಿದ್ದೇವೆ ಅಂತ ಕಾಲಹರಣ ಮಾಡೋದು ಬೇಡ. ಮುರಿದು ಬಿದ್ದರೆ ಪಕ್ಷ ಸಂಘಟನೆಗೆ ಸಮಯ ಇರಲ್ಲ. ಹಳೆ ಮೈಸೂರು ಭಾಗದಲ್ಲಿ ಮೊದಲು ಪಕ್ಷ ಸಂಘಟನೆಗೆ ಒತ್ತು. ಹೈಕಮಾಂಡ್ ಆದೇಶದಂತೆ ವಿಜಯೇಂದ್ರ ನೇತೃತ್ವದಲ್ಲಿ ಬಿಜೆಪಿ ಜನಾಕ್ರೋಶ ಹೋರಾಟ. ಇಂದು ಕೋರ್ಟ್ ಕಟಕಟೆಗೆ ಮತ್ತೆ ಬರ್ತಾರೆ ಸುಬ್ಬಾ ಸುಬ್ಬಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳು ಮುಖಾಮುಖಿ. ಈಗಾಗಲೇ ಹಲವು ರಾಜ್ಯ ಸುತ್ತಿ ಬಂದಿರುವ ದರ್ಶನ್ ಪವಿತ್ರ ಗೌಡ 57ನೇ ಸಿಸಿಎಚ್ ಕೋರ್ಟ್ಗೆ ಹಾಜರು. ಎಡದಂಡೆ ನಾಲೆಗೆ ಏಪ್ರಿಲ್ 25ರವರೆಗೂ ನೀರು ಹರಿಸುವಂತೆ ಒತ್ತಾಯ. ಇಂದು ಕೊಪ್ಪಳ ಜಿಲ್ಲೆಯ ಗಂಗಾವತಿ ಪಟ್ಟಣ ಸಂಪೂರ್ಣ ಬಂದ್. ರೈತ ಸಂಘಟನೆಗಳ ಬಂದ್ಗೆ ಭಾರಿ ಸ್ಪಂದನೆ. ವ್ಯಾಪಾರ ವಹಿವಾಟು ಎಲ್ಲವೂ ಸ್ಥಗಿತ. ಇವತ್ತು ದ್ವಿತೀಯ ಪಿಯುಸಿ ಪರೀಕ್ಷೆ ಫಲಿತಾಂಶ ಪ್ರಕಟ. ಸುದ್ದಿಗೋಷ್ಠಿಯಲ್ಲಿ ಫಲಿತಾಂಶ ಪ್ರಕಟಿಸಲಿರುವ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ. ಮಧ್ಯಾಹ್ನದಿಂದ ಜಾಲತಾಣದಲ್ಲೂ ರಿಸಲ್ಟ್ಸ್ ಲಭ್ಯ. ಸಮಸ್ಯೆಗಳ ಆಗರವಾಗಿದೆ ಬೆಂಗಳೂರು ವಿವಿ ಬಿಸಿಎಂ ಹಾಸ್ಟೆಲ್. ವಿದ್ಯಾರ್ಥಿಗಳು ತಿನ್ನೋ ಅನ್ನದಲ್ಲಿ ಹುಳು, ಸ್ವಿಚ್ ಬೋರ್ಡ್ ಮುಟ್ಟಿದ್ರೆ ಕರೆಂಟ್ ಶಾಕ್. ಪ್ರಶ್ನಿಸಿದ್ರೆ ಸಿಗುತ್ತಂತೆ ಸ್ಪೆಷಲ್ ಆಫರ್. ವಾರ್ಡನ್ ವಿರುದ್ಧ ಕೆರಳಿ ಕೆಂಡವಾದ ವಿದ್ಯಾರ್ಥಿಗಳು. ಕಳೆದ 6 ತಿಂಗಳಲ್ಲಿ ವಿದ್ಯುತ್ ಅವಘಡಕ್ಕೆ 118 ಮಂದಿ ಬಲಿ. ಇದು ಬೆಸ್ಕಾಂ ಅಧಿಕಾರಿಗಳ ಬೇಜವಾಬ್ದಾರಿಯೋ ಜನರ ನಿರ್ಲಕ್ಷ್ಯವೋ? ಸದ್ಯ ವಿಡಿಯೋ ಮೂಲಕ ಜಾಗೃತಿ ಮೂಡಿಸುತ್ತಿರುವ ಬೆಸ್ಕಾಂ. ರಸ್ತೆ ಬದಿ ಐಸ್ ಕ್ರೀಮ್ ತಿನ್ನೋ ಮುನ್ನ ಎಚ್ಚರ. ಬೆಂಗಳೂರಿನ ಕೆಲವೆಡೆ ಎಕ್ಸ್ಪೈರ್ ಆಗಿರುವ ಐಸ್ ಕ್ರೀಮ್ ಮಾರಾಟ. ನ್ಯೂಸ್ ಫಸ್ಟ್ ರಿಯಾಲಿಟಿ ಚೆಕ್ನಲ್ಲಿ ಬಯಲಾಯಿತು ಐಸ್ ಕ್ರೀಮ್ ವ್ಯಾಪಾರಿಗಳ ಅಸಲಿ ಮುಖ. ರೀಲ್ಸ್ ಸ್ಟಾರ್ಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಐಪಿಎಲ್ ಬೆಟ್ಟಿಂಗ್ ಪ್ರಮೋಷನ್. ಮಿನಿ ಸ್ಟಾರ್ಗಳ ಮೇಲೆ ಸೈಬರ್ ಪೊಲೀಸರ ಕಣ್ಣು. ವರುಣ್ ಆರಾಧ್ಯ, ಸೋನು ಗೌಡ, ಶಿಲ್ಪಾ ಗೌಡ ಸೇರಿ 40ಕ್ಕೂ ಹೆಚ್ಚು ಜನರಿಗೆ ನೋಟಿಸ್. ಅಗ್ನಿ ಅವಘಡದಲ್ಲಿ ಆಂಧ್ರ ಡಿಸಿಎಂ ಪವನ್ ಕಲ್ಯಾಣ್ ಪುತ್ರನಿಗೆ ಗಾಯ. ಸಿಂಗಪೂರ್ನಲ್ಲಿ ಅಗ್ನಿ ಅವಘಡದಲ್ಲಿ ಘಟನೆ. ಪವನ್ ಕಿರಿಯ ಪುತ್ರ ಮಾರ್ಕ್ ಶಂಕರ್ ನೋಡಲು ಸಿಂಗಾಪುರ್ಗೆ ತೆರಳಲಿರುವ ಪವನ್ ಕಲ್ಯಾಣ್. ಮೀರತ್ನ ಸೌರಭ್ ಮಾದರಿಯಲ್ಲೇ ಯುಪಿಯಲ್ಲಿ ಮತ್ತೊಂದು ಹತ್ಯೆ. ಸರ್ಕಾರಿ ನೌಕರಿಗಾಗಿ ರೈಲ್ವೆ ಇಲಾಖೆ ನೌಕರಿಯಲ್ಲಿದ್ದ ಪತಿಯನ್ನೇ ಕೊಂದ ಪತ್ನಿ. ಹಾರ್ಟ್ ಅಟ್ಯಾಕ್ ಅಂತ ಆಡಿದ್ದ ನಾಟಕ ಪೋಸ್ಟ್ ಮಾರ್ಟಮ್ ಮಾಡಿದ ಮೇಲೆ ಬಯಲು. ವರನ ಶೂ ಬಚ್ಚಿಡುವ ಶಾಸ್ತ್ರದಿಂದಾಗಿ ಮುರಿದು ಬಿದ್ದ ಮದುವೆ. ಚಪ್ಪಲಿ ಬಚ್ಚಿಟ್ಟು 50,000 ಹಣಕ್ಕೆ ಡಿಮ್ಯಾಂಡ್. ಮದುವೆ ಮನೆಯಲ್ಲಿ ಗಲಾಟೆ. ಉತ್ತರ ಪ್ರದೇಶದ ಬಿಜ್ನೋರ್ ಜಿಲ್ಲೆಯಲ್ಲಿ ಘಟನೆ. ಹಜ್ ಯಾತ್ರೆ ಆರಂಭಕ್ಕೂ ಮುನ್ನವೇ ಸೌದಿ ಅರೇಬಿಯಾ ಶಾಕ್. ಭಾರತ, ಪಾಕಿಸ್ತಾನ ಸೇರಿ 14 ದೇಶಗಳ ನಾಗರಿಕರಿಗೆ ವೀಸಾ ನೀಡೋದಕ್ಕೆ ತಾತ್ಕಾಲಿಕ ಬ್ರೇಕ್. ನೋಂದಣಿ ಇಲ್ಲದೆ ಜನ ಹಜ್ ಯಾತ್ರೆಯಲ್ಲಿ ಭಾಗವಹಿಸೋದನ್ನು ತಡೆಯಲು ನಿರ್ಧಾರ. ರೀಲ್ಸ್ ಹುಚ್ಚಾಟಕ್ಕೆ ಪ್ರಾಣದ ಜೊತೆ ಯುವಕನ ಚೆಲ್ಲಾಟ. ಉತ್ತರ ಪ್ರದೇಶದಲ್ಲಿ ರೈಲು ಹೋಗುವಾಗ ಹಳಿಯ ಮಧ್ಯೆ ಮಲಗಿ ರೀಲ್ಸ್. ವಿಡಿಯೋ ವೈರಲ್ ಬೆನ್ನಲ್ಲೇ ಹುಚ್ಚಾಟ ಪ್ರದರ್ಶಿಸಿದ್ದವನು ಅರೆಸ್ಟ್. ಪ್ರಿಯಕರನ ಜೊತೆ ಸೇರಿ ಗಂಡನನ್ನ ತುಂಡು ತುಂಡಾಗಿ ಕತ್ತರಿಸಿದ ಪತ್ನಿ ಕೇಸ್. ಉತ್ತರ ಪ್ರದೇಶದ ಮೀರತ್ನ ಪತಿಯ ಹಂತಕಿ ಈಗ ಗರ್ಭಿಣಿ. ಪರೀಕ್ಷೆ ವೇಳೆ ಮುಸ್ಕಾನ್ ಗರ್ಭಿಣಿಯಾಗಿದ್ದು ಪತ್ತೆ. ಸಸ್ಯಾಹಾರಿ ಆರ್ಡರ್ ಮಾಡಿ ಮಾಂಸಾಹಾರಿ ಬಿರಿಯಾನಿ ತಿಂದ ಯುವತಿ.
ಸ್ವಿಗ್ಗಿಯಿಂದ ಬಂದ ನಾನ್ ವೆಜ್ ಬಿರಿಯಾನಿ ತಿಂದು ಛಾಯಾ ಶರ್ಮಾ ಕಣ್ಣೀರು. ದೂರಿನ ಬೆನ್ನಲ್ಲೇ ಪಾರ್ಸೆಲ್ ಮಾಡಿದ ಅಂಗಡಿ ಮಾಲೀಕನ ಬಂಧನ. ರಾಮ್ ಚರಣ್ ಸಿನಿಮಾದಲ್ಲಿ ಹ್ಯಾಟ್ರಿಕ್ ಹೀರೋ ನಟನೆ. ಪೆದ್ದಿ ಸಿನಿಮಾ ಶೂಟಿಂಗ್ನಲ್ಲಿ ಪಾಲ್ಗೊಂಡಿದ್ದ ಶಿವಣ್ಣ ರಾಮ್ ಚರಣ್ಗೆ ಗುರುವಾಗಿ ಕ್ರಿಕೆಟ್ ಮೆಂಟರ್ ಪಾತ್ರದಲ್ಲಿ ಆಕ್ಟಿಂಗ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.